ನಾ ಫೈನಲಿ ಟಿಕೆಟ್ ಸುರೇಶ್ ಅಂಗಡಿ ಅವರ ಕುಟುಂಬಕ್ಕೆ ಸಿಕ್ಕಿದಂತ ಹಿನ್ನೆಲೆಯಲ್ಲಿ, ಅದರಲ್ಲೂ ಸುರೇಶ್ ಅಂಗಡಿ ಅವರ ಪತ್ನಿ ಮಂಗಳ ಅಂಗಡಿ ಅವರಿಗೆ ಟಿಕೆಟ್ ಸಿಕ್ಕಂತ ಹಿನ್ನೆಲೆಯಲ್ಲಿ ಏನ್ ಹೇಳಿದ್ರು ಮಂಗಳ ಅಂಗಡಿ ಅವರು? ನ್ಯೂಸ್18 ಕನ್ನಡದ ಜೊತೆ ಮಾತನಾಡಿದ್ದಾರೆ, ಎಕ್ಸ್ಕ್ಲೂಸಿವ್ ಆಗಿ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. ಬೆಳಗಾವಿ ಲೋಕಸಭಾ ಚುನಾವಣೆಗೆ ಬಿಜೆಪಿಯಿಂದ ಈಗಾಗಲೇ ಅಭ್ಯರ್ಥಿ ಘೋಷಣೆ ಆಗಿದೆ. ದಿವಂಗತ ಸುರೇಶ್ ಅಂಗಡಿ ಅವರ ಪತ್ನಿಗೆ ಹೈಕಮಾಂಡ್ ಟಿಕೆಟ್ ನೀಡಿರತಕ್ಕಂಥದ್ದು ಅನುಕಂಪದ ಆಧಾರದ ಹಿನ್ನೆಲೆಯಲ್ಲಿ ಚುನಾವಣೆಗೆ ಈಗಾಗಲೇ ಬಿಜೆಪಿ ಒಂದು ಗ್ರೀನ್ ಸಿಗ್ನಲ್ ನೀಡಿದೆ. ಈ ಬಗ್ಗೆ ಸ್ವತಃ ಮಾತಾಡಕ್ಕೆ ಮಂಗಳ ಅಂಗಡಿ ಅವರು ಇದ್ದಾರೆ. ಮೇಡಮ್ನಿಗೆ ಅಧಿಕೃತವಾಗಿ ಇವತ್ತು ಟಿಕೆಟ್ ಘೋಷಣೆ ಆಗಿದೆ, ಏನ್ ಹೇಳ್ತೀರಿ ಮೇಡಮ್? ಎಲ್ಲ ಕೇಂದ್ರದ ನಾಯಕರಿಗೆ, ರಾಜ್ಯದ ನಾಯಕರಿಗೆ ಮೊದಲಿಗೆ ಧನ್ಯವಾದಗಳು ಹೇಳ ಬಯಸುತ್ತೇನೆ. ಕಾರ್ಯಕರ್ತರೂ ಭಾಳ ನಮ್ಮ ಫ್ಯಾಮಿಲಿಗೆ ಸಿಗಲಿ ಅಂತ ಕಾರ್ಯಕರ್ತರೂ ಭಾಳ ನನಗೆ ಪ್ರೆಷರ್ ಹಾಕ್ತಾ ಇದ್ರು. ನೀವು ನಿಂದ್ರಿ, ನೀವು ಫ್ಯಾಮ್ಲಿಯಿಂದ ಯಾರಾದರೂ ಒಬ್ರು ಟಿಕೆಟ್ ತೊಗೊಂಬರ್ರಿ, ನಮಗೆ ಭಾಳ ಅನ್ಯಾಯ ಆಗೈತಿ, ನಮಗೇನೋ ಕಳ್ಕೊಂಡಂಗೆ ಆಗೈತಿ. ಸರ್ ಭಾಳ ನಮಗೆಲ್ಲ ಭಾಳ ಕೆಲಸನೂ ಭಾಳ ಮಾಡಿದರು. ನಿಮ್ಮ ಫ್ಯಾಮ್ಲಿಯಿಂದ ಬರಲಿ, ಮುಂದೆ ಬರ್ರಿ, ಯಾರಾದರೂ ಮುಂದೆ ಬರ್ರಿ ಅಂತಿದ್ರು. ಅದಕ್ಕಾಗಿ ಕೇಂದ್ರದವ್ರು ಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದ ಹೇಳ್ತೇನೆ. ಎಲ್ಲ ಕಾರ್ಯಕರ್ತರಿಗೂ ಧನ್ಯವಾದ ಹೇಳ ಬಯಸುತ್ತೇನೆ. ಸರ್ ಏನು ರೈಲ್ವೆ ಸಚಿವರಾದ ಬಳಿಕ ಅನೇಕ ಕೆಲಸಗಳನ್ನು ಮಾಡಿದ್ರು, ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀರಾ ಹೇಗೆ? ಕೇಂದ್ರದವರು ನಾಯಕರು ಏನು ವರ್ಕ್ ಕೊಡ್ತಾರೆ ಅದು ನೋಡಿಕೊಂಡು ಅದರಂತೆ ಮಾಡ್ತೇನೆ. ನಾಮಪತ್ರ ಸಲ್ಲಿಸಕ್ಕೆ ನಿರ್ಧಾರ ಮಾಡಿದ್ರು? ಇನ್ನೂ ಮಾತಾಡಿಲ್ಲ ಕೇಂದ್ರದವರು, ಇನ್ನೂ ಮತದಾರರಿಗೆ ಏನು ಹೇಳ್ತೀರಿ ಬೆಳಗಾವಿ ಎಲ್ಲ ಮತದಾರರಿಗೂ ನಮ್ಮ ಫ್ಯಾಮಿಲಿ ಮೇಲೆ ನಂಬಿಕೆ ಇಟ್ಟಿದ್ದ, ವಿಶ್ವಾಸ ಇಟ್ಟು ನೀವು ತೊಗೊಂಬರ್ರಿ ಅಂತ ಹೇಳಿದ್ದಕ್ಕೆ ಅವರಿಗೆ ತುಂಬ ಧನ್ಯವಾದ ಹೇಳ ಬಯಸುತ್ತೇನೆ. ಚುನಾವಣೆ ಅಂದಮೇಲೆ ಎದುರಾಳಿನ ಬಗ್ಗೆ ವಿಚಾರ ಮಾಡಬೇಕಾಗುತ್ತೆ. ಎದುರಾಳಿ ಸತೀಶ್ ಜಾರಕಿಹೊಳಿ ಇದ್ದಾರೆ, ಇದಕ್ಕೇನು ಹೇಳ್ತೀರಿ? ಅದೆಲ್ಲ ಇನ್ನೂ ಏನು ಥಿಂಕ್ ಮಾಡಿಲ್ಲ. ನಾಯಕರು ಎಲ್ಲ ಯಾವ ಥರ ಹೇಳ್ತಾರೆ ಆ ಥರ ಮಾಡ್ತೀವಿ. ಇದಿಷ್ಟು ಏನಂತಂದ್ರೆ ಈಗಾಗಲೇ ಬಿಜೆಪಿಯಿಂದ ಅಭ್ಯರ್ಥಿ ಘೋಷಣೆ ಆಗಿರ್ತಕ್ಕಂಥ ಮಂಗಳ ಅಂಗಡಿಯವರ ಮಾತು. ಬೆಳಗಾವಿಯಿಂದ ಚಂದ್ರಕಾಂತ್ ಸುಗಂಧಿ, ನ್ಯೂಸ್18 ಕನ್ನಡ. ನಾವೊಂದ್ ಕಡೆ ಬೆಳಗಾವಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ಇಬ್ರು ಕೂಡ ಪ್ರಬಲ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ದಾರೆ. ಇವರಿಬ್ಬರ ನಡುವೆನೆ ನೇರ ಹಣಾಹಣಿ ಇಟ್ಟಿರುವಂತದ್ದು. ಇದರ ಜೊತೆಗೆ ಈಗ ಎಂಇಎಸ್ ಕೂಡ ಸ್ಪರ್ಧೆಯನ್ನ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಎಂಇಎಸ್ಗೆ ಶಿವಸೇನೆ ನಾಯಕರಿಂದ ಬೆಂಬಲವನ್ನ ನೀಡಲಾಗ್ತಾ ಇದೆ. ನಾಳೆಯೊಳಗೆ ಅಭ್ಯರ್ಥಿಯನ್ನ ಘೋಷಣೆ ಮಾಡುವಂತ ಪ್ಲಾನ್ ಇದೆಯಂತೆ. ಬೆಳಗಾವಿಯಲ್ಲಿ ಮರಾಠ ಮತಗಳಿಗೆ 3ನೇ ಪ್ರಾಶಸ್ತ್ಯ ಇದೆಯಾ? ಅಂದ್ರೆ ಇಲ್ಲಿ ಮೇನ್ ಆಗಿ ನಿರ್ಣಾಯಕ ಮತಗಳು ಅಂದ್ರೆ ಲಿಂಗಾಯತ ಮತಗಳು. ಇನ್ನು ಮತ್ತೊಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು ಅಹಿಂದ ಮತಗಳನ್ನ ಕ್ರೋಢೀಕರಿಸುವಂತ ಸಾಧ್ಯತೆ ದಟ್ಟವಾಗಿದೆ. ಸೊ ಹೀಗಾಗಿನೇ ಅವರನ್ನ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಲಾಗಿದೆ ಅಂತನೂ ಮಾತುಗಳಿದೆ. ಸೊ ಈ ಸಂದರ್ಭದಲ್ಲಿ ಎಂಇಎಸ್ ನವರು ನಾವೇನ್ ಕಮ್ಮಿ ಇಲ್ಲ ಅನ್ನುವ ರೀತಿಯಲ್ಲಿ ಅವರು ಕೂಡ ಸ್ಪರ್ಧೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. 3 ವಿಧಾನಸಭಾ ಕ್ಷೇತ್ರದಲ್ಲಿ ಮರಾಠ ಮತಗಳೇ ನಿರ್ಣಾಯಕವಾಗಿದ್ದರೂ ಕೂಡ ಅಲ್ಲಿರುವಂತ ಮತದಾರರು ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ, ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಅಂದ್ರೆ ರಾಷ್ಟ್ರೀಯ ಪಕ್ಷಗಳ ಅಭ್ಯರ್ಥಿಗಳಿಗೇನೆ ಅವರು ಮತವನ್ನ ಚಲಾಯಿಸ್ಕೊಂಡು ಬಂದಿರುವಂತದ್ದು. ಎಂಇಎಸ್ ಅವ್ರಿಗೇನು ಮತವನ್ನ ಚಲಾಯಿಸಿರ್ಲಿಲ್ಲ, ಮತವನ್ನ ಏನು ಹಾಕಿರ್ಲಿಲ್ಲ ಅಷ್ಟು ದೊಡ್ಡ ಪ್ರಮಾಣದಲ್ಲಿ. ಇಲ್ಲ ಅಂದಿದ್ರೆ ಎಂಇಎಸ್ ಕ್ಯಾಂಡಿಡೇಟ್ಗಳೇ ವಿನ್ ಆಗ್ಬಿಟ್ಟಿರೋರು, MLAಗಳಾಗ್ಬಿಟ್ಟಿರೋರು. ಆ ಕೆಲಸ ಆಗಿಲ್ಲ. ಬಟ್ ಈಗ ಹೇಗಾದ್ರೂ ಮಾಡಿ ಮತವನ್ನ ಸೆಳೆಯುವಂತ ನಿಟ್ಟಿನಲ್ಲಿ, ಮರಾಠ ಮತಗಳನ್ನ ಸೆಳೆಯೋಕೆ ಎಂಇಎಸ್ ಈ ರೀತಿಯಾಗಿ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಬೆಳಗಾವಿಯಲ್ಲಿ ಎನ್ಸಿಪಿ ಇಂದಲೂ ಕೂಡ ಅಭ್ಯರ್ಥಿಯನ್ನ ಹಾಕುವಂತ ಸಾಧ್ಯತೆ ಇದೆ. ಅಮೋಲ್ ದೇಸಾಯಿ ಎನ್ಸಿಪಿ ಅಭ್ಯರ್ಥಿ. ಈಗಾಗಲೇ ಅಮೋಲ್ ದೇಸಾಯಿ ನಾಮಪತ್ರವನ್ನ ಸಲ್ಲಿಕೆಯನ್ನ ಕೂಡ ಮಾಡಿದಾರಂತೆ. ಬೆಳಗಾವಿ ಗಡಿಗೆ ನುಗ್ಗಿ ಆಗಾಗ ಶಿವಸೇನೆ ಗಲಾಟೆಯನ್ನ ಮಾಡ್ತಾ ಇದೆ. ಚುನಾವಣೆಯಲ್ಲಿ ಗಡಿ ಭಾಷೆ ವಿಚಾರ ಪ್ರಸ್ತಾಪಿಸಲಿಕ್ಕೆ ಶಿವಸೇನೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಕಿರಿಕ್ ಪಾರ್ಟಿ ಶಿವಸೇನೆ ಈಗ ಈ ರೀತಿಯಾಗಿ ಕೂಡ प्लॅन ಮಾಡ್ಕೊಂಡಿದೆ. लोकसभा निवडणूक लढवावी का न लढवावी याबद्दल विचार कार्यकर्त्यांचे घेतले. त्या सर्वांमध्ये बेळगाव लोकसभा मतदारसंघाची पोटनिवडणूक ही महाराष्ट्र एकीकरण समितीने लढवावी अशाच प्रकारचा ठरावित करण्यात आलेला आहे. पण कॅन्डिडेट निवडताना कॅन्डिडेट योग्य प्रकारचा असावा, शिवसेनेचं सुद्धा सहकार्य असावं आणि शिवसेना आणि समिती या दोघांच्या वतीने एकच कॅन्डिडेट असावा अशा प्रकारचा सूर आहे. त्याप्रमाणे मध्यवर्ती महाराष्ट्र एकीकरण समितीमध्ये बेळगाव शहर, बेळगाव तालुका इथले सर्व सभासद